ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಪ್ರಿಯ ಪೂಜಾರಿ ಮಾತಾಡ್ತಾ ಇದ್ದೇನೆ. ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಆ್ಯಕ್ಚುಲಿ ನಾನು ಡೈರೆಕ್ಷನ್ ಚೇಂಜ್ ಮಾಡಿದ್ದು, ಯಾಕಂದರೆ ಈ ಸೈಡ್ ಸ್ವಲ್ಪ ಅಂತ ಹೇಳೋದು ಬೆಳಕಿದೆ. ನೀವು ಯಾವತ್ತಾದರೂ ನಸರ್ ಅಂತ ಕೇಳಿದ್ದೀರಾ? ನಸರ್, ಎವಿಲ್ ಐಸ್. ಅಂದರೆ ನೀವೇನಾದರೂ ಮಾಡಲಿಕ್ಕೆ ಹೋಗ್ತಾ ಇದ್ದರೆ ನಿಮಗೆ ಸಮ್ಟೈಮ್ಸ್ ನಿಮಗೆ ಫೀಲ್ ಆಗಿರ್ಬೋದು ನಸರ್. ಆ್ಯಕ್ಚುಲಿ ನಸರ್ ಅಂದರೆ ಏನು ಗೊತ್ತಾ ನಿಮಗೆ? ನೀವೇನಾದರೂ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿರ್ತೀರಾ, ನೀವು ಬೆಸ್ಟ್ ಫ್ರೆಂಡ್ ಅಂತ ಯಾರಿಗಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಬಟ್ ಅವರು ನಿಮ್ಮ ಮುಂದೆ ಏನು ಹೇಳ್ತಾರೆ ಗೊತ್ತಾ? ಕಂಗ್ರ್ಯಾಟ್ಸ್, ನೀವು ಮಾಡಿ, ಬ್ಯಾಕಲ್ಲಿ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಬಟ್ ನಿಜವಾಗ್ಲೂ ಬ್ಯಾಕಲ್ಲಿ ಸಪೋರ್ಟ್ ಮಾಡಲ್ಲ, ಬ್ಯಾಕಲ್ಲಿ ಆಪಿಡ್ತಾರೆ. ಸೊ ಅದಕ್ಕೆ ಹೇಳೋದು ನಸರ್ ಇಸ್ ರಿಯಲ್. ಸೊ ನೀವು ಏನೇ ಮಾಡಬೇಕಿದ್ರು ಆಗಿದ ನಂತರ ಮಾತ್ರ ಹೇಳಿ. ಅದಕ್ಕೆ ಮುಂಚೆ ಯಾರಿಗೂ ಹೇಳಬೇಡಿ, ಎಷ್ಟೇ ಕ್ಲೋಸ್ ಇದ್ದರೂ ಹೇಳಬೇಡಿ. ಏನು ಮಾಡಬೇಕಿದ್ರು ಸಕ್ಸಸ್ ಆದಮೇಲೆ ಹೇಳಬೇಕು. ಅದು ಮನೆ ಕಟ್ಟೋದಾಗಿರ್ಬೋದು, ಈವನ್ ನೀವೊಂದು ಕಾರ್ ತಗೊಳ್ಳೋದಾಗಿರ್ಬೋದು, ಬೈಕಲ್ಲಾಗಿರ್ಬೋದು, ಈವನ್ ಸೈಕಲ್ ಕೂಡ ಆದರೂ ಕೂಡ ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ. ನಸರ್ ಇಸ್ ರಿಯಲ್. ನಸರ್ ಅಂತ ಹೇಳೋದಕ್ಕಿಂತ ನಂಜಲರ್ ಇಸ್ ರಿಯಲ್. ನಂಜಲರದ್ದು ಕಾಟ ಜಾಸ್ತಿ ಇದೆ. ಸೊ ಅದಕ್ಕೆ ನೀವೇನು ಮಾಡಿ, ಏನೇ ಒಂದು ವಿಷಯ ಮಾಡಬೇಕಾದ್ರೆ ಪ್ರೈವೇಟಾಗಿ ಕೀಪ್ ಮಾಡಿ, ಅದು ಅಂಟಿಲ್ ಸಕ್ಸಸ್ ಆಗುವ ತನಕ. ಆನಂತರ ನೀವು ಯಾರ ಜೊತೆ ಬೇಕಾದರೂ ಹೇಳಿ, ಆಮೇಲೆ ಅವ್ರಿಗೆ ಏನೂ ಮಾಡಲಿಕ್ಕಾಗಲ್ಲ, ಏನೂ ಕಿತ್ಕೊಳ್ಳಿಕ್ಕಾಗಲ್ಲ ಅಷ್ಟೇ.